ಈ ಸಿದ್ದರಾಮಣ್ಣ ನಿಂತ್ಕೊಂಡಾಗ ಹಿಂದ್ಗಡೆ 20 ಜನ ಬರ್ತಾರಲ್ಲ, ಜೈಯನ್ನ ಕುಡಿ ಮಾತಾಡ್ತಾರೆ. ಸೈಲೆಂಟ್ ಕಲಾವಿದ್ರು ಬಂದ್ರೆ ಮೊದಲು ಜೈಯನ್ನ ಕುಡಿ, ಅದೇ ನಮ್ಗೆ ಅಹಂಕಾರ ಬರೋದು. ಪ್ರಥಮ ಅಷ್ಟೇ, ನಾವು ದೇವರಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದೇ ಒಂದು ಮಾತು ಹೇಳಿದೆ ಧನಂಜಯ ಅವ್ರಿಗೆ. ಧನಂಜಯ ಅಂದ್ರೆ ಏನ್ ಹೇಳಿ? ನಾನು ಒಂದೇ ಮಾತು ಹೇಳಿದೆ ಧನಂಜಯ ಅವ್ರಿಗೆ. ಧನಂಜಯ ಅಂದ್ರೆ ಅರ್ಜುನ ಕರೆಕ್ಟ್ ಆಗಿ ಬಾಡ ಬಿಡೋಣ, ಸರಿಯಾಗಾಯ್ತು ಅಂತ. ವ್ಯಾಲೆಂಟೈನ್ಸ್ ಡೇಗೆ ಅವ್ರು ಮದುವೆ ಆಗವ್ರೆ. ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಮದುವೆ ಆಗವ್ರೆ. ಚಿಲ್ಡ್ರನ್ಸ್ ಡೇ ನವೆಂಬರ್ 14th 9 ತಿಂಗಳು ಮಕ್ಕಳಾಗಲಿ ಅಂತ ನಾನು ಹಾರೈಸ್ತೇನೆ. ಒಂದ್ ನಿಮಿಷ. ಅವರು ಧನ್ಯತಾ ಅಂತ ಅವ್ರ ವೈಫ್ ಹೆಸರು. ಧನ್ಯತಾ ಅವರು 500 ಜನಕ್ಕೆ ಹೆರಿಗೆ ಮಾಡಿಸೋರಂತೆ. 500 ಅನ್ನೋದು ಅವ್ರಿಗೆ ಆಗ್ಲಿ ಅಂತ ಹಾರೈಸ್ತೆ, ಒಳ್ಳೇದಾಗ್ಲಿ ಅಂತ. ಅಷ್ಟೇ ಅಲ್ಲ, ನೀರಾಡೋದಾರೆ ಬಂದಾಡು. ಯಾರು ಆಡಿಲ್ಲ ಅಣ್ಣ, ಈ ಮಾತು ಯಾರು ಆಡಿಲ್ಲ ಅಲ್ಲ, ಎಲ್ಲರೂ ಆಡ್ತಾರೆ. 500 ಜನಕ್ಕೆ ಹೆರಿಗೆ ಮಾಡಿಸಿರುವಂತಹ ಧನ್ಯತಾ ಅವ್ರಿಗೆ ಶುಭಾಶಯಗಳು. ನನ್ ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ ಕೇಳಿ. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾನು ಈ ಸಮಯದಲ್ಲಿ ಒಂದೇ ಒಂದು ಮಾತು ಕೇಳ್ಕೊಳ್ತೀನಿ. ಎಲ್ಲರೂ ಪ್ರೀತಿಯಿಂದ ಹಾರೈಸಿ. ಧನಂಜಯ ಅವರಿಗೆ ಒಳ್ಳೆ ಆಲೋಚನೆಗಳಿದೆ, ಒಳ್ಳೆ ಪರಿಕಲ್ಪನೆ ಇದೆ. ನನ್ನ ಕಡೆಯಿಂದ ಅವ್ರಿಗೆ ಶುಭಾಶಯಗಳು. 100 ಕಾಲ ಚೆನ್ನಾಗಿರ್ಲಿ. ಡಾಕ್ಟರ್ ಅವರು ಜ್ವರ ಬಂದಾಗ ನೆನ್ಸ್ಕತೀನಿ ಅಂತ ಹೇಳಿದೆ. ಥ್ಯಾಂಕ್ ಯು. ಅಣ್ಣ ಒಂದ್ ನಿಮಿಷ ಕೇಳಿಸ್ಕೊ. ನನಗೆ ನೀನ್ ಬಾಸು ನೋಡು, ಮುಖ ತೋರ್ಸಕ್ಕೆ ಅವ್ರಿಗೆ ಹೋಗ್ತಿ ಇಲ್ಲವ. ನನಗೆ ಅವನೇ ಬಾಸು. ಅವ್ರ ಅಪ್ಪ ಅವನಿಗೆ ಬಾಸ್ ಆಗ್ಬೇಕು. ಯಾವನೋ ಪೆದ್ದ ಬಂದ್ಬಿಟ್ಟವನೆ, ಕುಡಿದ್ಬಿಟ್ಟವನೆ, ಕ್ವಾರ್ಟರ್ ಹಾಕ್ಬಿಟ್ಟವನೆ. ಮರ್ತ್ಬಿಡಿ. ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗೆ ಒಂದೇ ಮಾತು ಹೇಳ್ದು, ನೀವೆಲ್ರೂ ಕನ್ನಡಿಗರು, ನನಗೆ ನೀವೆಲ್ರೂ ಬಾಸ್. ನೀನು ನನಗೆ ಬಾಸ್ ಕಣ. ನೀನ್ ನೋಡಿದ್ರೆ ನನ್ನ ನಟ. ನಿನಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಅಲ್ಲ, ಬನ್ನಿ ಮುಂದೆ. ನಿಮ್ಮ ಅಪ್ಪ ಅವ್ವ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ. ಯಾರಿದ್ದೀರಾ? ಎಲ್ಲಾರ್ದು ಅದೇ ಪ್ರೀತಿ, ಹಂಗೆ ಇರ್ಬೇಕು. ಎಲ್ಲರಿಗೂ ಅಷ್ಟೇ. ನಮಗೆ ನೀವು ಬಾಸ್ ಕಂಡ್ರೆ, ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನಮಗ್ ಬಾಸ್. ನೀವೆಲ್ಲ ಕನ್ನಡಿಗರಾಗಿದ್ರೆ ನೀವೆಲ್ಲ ನಂಗೆ ಬಾಸ್. ಇಲ್ಲಿ ಯಾರು ಕನ್ನಡಿಗರೆಲ್ಲ ಬೆರ್ಕೆಗಳಿದಾರೋ ಅವ್ರು ಯಾರು ನನಗ್ ಬಾಸ್ ಅಲ್ಲ. ಯಾರಿದ್ದೀರಾ ಬೆರ್ಕೆಗಳು? ಯಾರಿದ್ದೀರಿ ಇಲ್ಲಿ? ಯಾರು ಇಲ್ಲ ತಾನೆ? ನೀವೆಲ್ಲ ಕನ್ನಡಿಗರು ತಾನೆ? ನೀವೆಲ್ಲರೂ ನನಗ್ ಬಾಸ್. ನಿಮ್ಮಿಂದ ನಿಮಗೆ ಮಾತ್ರ, ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗ್ಬೇಕು. ಯಾರು ಅನ್ಬೇಡಿ. ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಡಿ. 100ಕ್ಕಲ್ಲ, 1000ಕ್ಕೊಂದು, ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ. ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್, ಚೆನ್ನಾಗಿದ್ದೀರಾ ಅನ್ನಿ. ಪ್ರಥಮ್ನ ದೇವ್ರು ಮಾಡ್ಬೇಡಿ. ಪ್ರಥಮ್ ಬತ್ತಿದಂಗೆ ತಲೆಗೆ ತುಂಬಿಸ್ಕೋಬೇಡಿ. ನಾವೆಲ್ಲ 0ಇಂದ ಬಂದಿರ್ತೀವಿ. ನೀವು ನೋಡಿದ್ರೆ ಕಂಡ್ರೆ ನಮಗೆ ಮರ್ಯಾದೆ ಸಿಗೋದು. ನಿಮ್ಮಿಂದ ಅನ್ನ ತಿಂತೀವಿ. ಯಾವ ಮಗನ್ನು ಸ್ಟಾರು ದೇವ್ರು ಮಾಡಬೇಡಿ. ಪ್ರಥಮ್ 0, ನಾವೆಲ್ಲ 0, ಕಲಾವಿದ್ರು 0. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಬಂದಿರೋದು ಅಷ್ಟೇ. ನೀವು ಬಾಸ್ ಆಗ್ರಯ್ಯ. ನೀವು ಬಾಸ್ ಆಗೋದು ಯಾವಾಗ್ರಯ್ಯ? 7,35,00,000 ಇದ್ದೀರಾ. ನೀವೆಲ್ಲರೂ ನಮಗ್ ಬಾಸು. ನೀವೆಲ್ಲ ನೋಡಿದ್ರೆ ಕಂಡ್ರೆ ನಾನ್ ಬಾಸ್, ನೀವು ಹೋಗಿ ಇನ್ಯಾರೋ ಬಾಸ್ ಅಂದ್ರೆ ಎಲ್ಲಿಗೆ ಬಂತು ನಿಮ್ ಸಂಸ್ಕಾರ? ಥ್ಯಾಂಕ್ ಯು. ಇನ್ನೊಂದು ಸಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಇನ್ಯಾರನ್ನು ಬಾಸ್ ಅನ್ಬೇಡಿ. ಯಾವನೇ ಬಂದು ಪ್ರಥಮ್ ಬಂದ್ರು ಅಷ್ಟೇ, ನಾನು 0.